ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಈ ಸಲ ನಾನು ಯಾವ ಥರ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನೋಡಿ 3D ಸ್ಯಾರಿ. ಇದು ಡಾರ್ಕ್ ಗ್ರೀನು, ಪಿಂಕು, ಆಫ್ ವೈಟು ನನ್ನ ಹತ್ರನೇ ತೊಗೊಂಡಿದ್ರು ಸ್ಯಾರಿ. ಇವರು ನನಗೆ ಬೋಟ್ ನೆಕ್ಕಲ್ಲಿ ಡಿಸೈನ್ ಮಾಡಿಕೊಡಿ ಮತ್ತು ಡಾರ್ಕ್ ಗ್ರೀನಲ್ಲಿ ಬಾಲ್ಸ್ ಮಾಡಿ ಪೋಟಿ ಬಟನ್ಸ್ ಮಾಡಿ ಮೇಲೆ ಹಾಕ್ಕೊಡಿ ಮತ್ತು ಕೆಳಗಡೆನೂ ಹಾಕ್ಕೊಡಿ ಅಂತ ಹೇಳಿದರು. ಮೇಲ್ಗಡೆದು ಓಪನ್ ಆಗುತ್ತೆ. ಇದು ಓಪನ್ ಆಗೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಫುಲ್ಲು ಕ್ಲೋಸ್ ಇಲ್ಲ, ಓಪನ್ ಇದೆ. ಇದು ಈ ಕಸ್ಟಮರು ಫೋಟೋ ಕಳಿಸಿದ್ರು, ಇದೇ ಥರ ಡಿಸೈನ್ಸ್ ಬೇಕು ಅಂತ. ಅದೇ ಥರನೇ ಮಾಡಿದ್ದೀನಿ. ಫ್ರಂಟಲ್ಲಿ ರೌಂಡ್ ಮಾಡಿದ್ದೀನಿ. ಅದು ಸ್ಲೀವ್ 10.5 ಇಂಚ್ ಉದ್ದ ಇದೆ. ಅಂದರೆ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಆಫ್ ವೈಟ್ ಸ್ಯಾರಿ ಇದು ಮತ್ತು ಡಾರ್ಕ್ ಗ್ರೀನು, ಪಿಂಕು ಮೂರೂ ಇದೆ ಕಲರಲ್ಲಿ. 3D ಕಲರ್ ಸ್ಯಾರಿ ಅಂತಾರೆ ಇದನ್ನು. ನೋಡಿ, ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ. ಈ ಕಸ್ಟಮರು ಸಹ ಇನ್ನೊಂದು ಬ್ಲೌಸ್ ಕೊಟ್ಟಿದ್ದರು. ಅವ್ರದ್ದೇ ಇದು ಬ್ಲೌಸ್. ಇದು ವರ್ಕ್ ಬ್ಲೌಸ್. ಇದು ನೋಡಿ, ರಾಮಗ್ರೀನಿಗೆ ಡಾರ್ಕ್ ಬಿಬ್ಡು. ಇದಕ್ಕೆ ವರ್ಕ್ ಮಾಡೋಕ್ಕೆ ಹೇಳಿದರು ಕಸ್ಟಮರು ನಮಗೆ. ನೋಡಿ, ನಾನೇ ವರ್ಕ್ ಮಾಡಿದ್ದೀನಿ. ಇದನ್ನು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಫಾಲೋ ಜಿಗ್ಜಾಗ್ ಸಹ ಹೇಳಿದರು. ಫಾಲೋ ಜಿಗ್ಜಾಗ್ ಮಾಡಿದ್ದೀನಿ. ನೋಡಿ ಯಾವ ಥರ ಮಾಡಿದ್ದೀನಿ. ಮತ್ತು ಸ್ಟೋನ್ಸ್ ಎಲ್ಲ ಹಾಕಿದ್ದೀನಿ. ನೋಡಿ, ನಾನು ಸ್ಟೋನ್ ಚೈನು, ಬಾಲ್ ಚೈನ್ ಎಲ್ಲ ಹಾಕಿ ಒಂದು 1.5 ಇಂಚ್ ಅಷ್ಟು ನೆಕ್ ಡಿಸೈನ್ ಮಾಡಿದ್ದೀನಿ ನಾನು. ಇದು ಫ್ರಂಟ್ ಈ ಥರ ಬರುತ್ತೆ. ಸ್ಲೀವಿಗೆ ದೊಡ್ಡ ಬಾರ್ಡ್ರ್ ಇರೋದ್ರಿಂದ ನಾನು ಸೆಂಟ್ರಲ್ಲಿ ಒಂದೊಂದು ಫ್ಲವರ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಕಲರು ಸ್ಯಾರಿಗೂ ಇದಕ್ಕೂ ನೋಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್. ಇದು ತುಂಬ ಚೆನ್ನಾಗಿ ಬಂತು. ಹಿಂದೆ ಕಟ್ಟಕ್ಕೆ ಡೋರಿ ಹೇಳಿದ್ರು, ಡೋರಿ ಹಾಕಿದ್ದೀನಿ ಸಿಂಪಲ್ಲಾಗಿ. ಅದಕ್ಕೆ ಒಂದು ಕುಚ್ಚು ಹಾಕಿದ್ದೀನಿ. ಇದು ಸ್ಯಾರಿ. ಇದು ಅಂದರೆ ಪಾಚಿ ಗ್ರೀನ್ ಕಲರ್, ರಾಮ ಗ್ರೀನ್ ಕಲರ್ ಥರ ಕಾಣಿಸುತ್ತೆ. ಇದೊಂದು ವರ್ಕ್ ಬ್ಲೌಸ್. ಇದು ಡಿಸೈನ್ ಸಹ ಅವರೇ ತೋರಿಸಿದ್ರು. ನೋಡಿ, ಸ್ಯಾರಿ ಬಂದು ಫುಲ್ಲು ಈ ಥರ ಬಂದಿದೆ. ಬ್ಲೌಸ್ ಬಂದು ಎಲ್ಲೋ ಗೋಲ್ಡಲ್ಲಿ ಇದೆ. ಅದಕ್ಕೆ 2 ಕಲರು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಡಿಸೈನ್ ಮಾಡಿದ್ದೀನಿ. ಈ ಡಿಸೈನ್ ಸಹ ಕಸ್ಟಮರೇ ತೋರಿಸಿದ್ರು ನಮಗೆ. ಇದೇ ಥರನೇ ಮಾಡಿ, ಫ್ರಂಟಲ್ಲೂ ಈ ಥರನೇ ಬೇಕು ಸೈಡ್ಗೆ ಅಂತ ಹೇಳಿದರು. ಅದೇ ಥರನೇ ಮಾಡಿದ್ದೀನಿ. ಇದು ಸ್ಲೀವ್ ಶಾರ್ಟ್ ಇದೆ. ಇವ್ರದ್ದು ಒಂದು 5.5 ಇಂಚಷ್ಟು ಉದ್ದ ಇದೆ. ಅದಕ್ಕೂ ಸಹ ಫ್ಲವರ್ ಏನು ಬೇಡ, ಲೈನ್ಸ್ ಹಾಕ್ಬಿಟ್ಟು ಮೇಲೆ ಒಂದೊಂದು ಡಾಟ್ ಇಟ್ಕೊಡಿ ಅಂತ ಹೇಳಿದರು. ಡಾಟ್ ಇಟ್ಕೊಟ್ಟಿದ್ದೀನಿ. ನೋಡಿ, ಬ್ಯಾಕ್ ಈ ಥರ ಬರುತ್ತೆ. ಕಟ್ಟೋದಕ್ಕೆ ಹೇಳಿದರು. ಕಟ್ಟೋದಲ್ಲಿ ವರ್ಕಲ್ಲೇ ನಾನು ಸಿಂಪಲ್ಲಾಗಿ ಈ ಥರ ಡಿಸೈನ್ ಮಾಡಿ ಹಾಕಿದ್ದೀನಿ ನಾನು. ಅಂದರೆ ಸ್ಯಾರಿ ಡಾರ್ಕ್ ಇದೆ, ಇದು ಸ್ವಲ್ಪ ಲೈಟ್ ಇದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇದು ಸ್ಯಾರಿ ಡಿಸೈನ್. ಇದು ಸಿಂಪಲ್ ಬ್ಲೌಸೇ. ಇದು ಅವ್ರ ಕಸ್ಟಮರು ನಮಗೆ ಸ್ಲೀವಿಗೆ ಎಲ್ಲನೂ ಲೇಸ್ ಸ್ಲೀವಿಗೆ ಎಲ್ಲನೂ ಡಿಸೈನ್ ಬಂದಿರೋದ್ರಿಂದ ನೆಕ್ಕಿಗೆ ಒಂದು ಪೈಪಿಂಗ್ ಇಟ್ಟು ಸಿಲ್ವರ್ ಕಲರಲ್ಲಿ ಒಂದು ಲೇಸ್ ಹಾಕಿದ್ದೀನಿ ನಾನು. ಇದು ರಾಮ ಗ್ರೀನ್ ಕಲರ್, ಸ್ವಲ್ಪ ಡಾರ್ಕ್ ಕಲರ್ಸ್ ಎಲ್ಲ ಬರ್ತದೆ ಇದು. ಮತ್ತು ಇದು ನೋಡಿ, ನಾರ್ಮಲ್ಲು ಸ್ಯಾರಿ. ಇದು ಬಾರ್ಡ್ರ್ ಸ್ಯಾರಿ. ಇದು ಅವರು ನನಗೆ ಪೈಪಿಂಗ್ ಮಾಡಿಕೊಡಿ, ಫಾಲೋ ಜಿಗ್ಜಾಗು ಹಾಕ್ಕೊಡಿ ಅಂತ ಹೇಳಿದರು. ಅದೇ ಥರನೇ ಮಾಡಿದ್ದೀನಿ. ಲೈಟ್ ಕಾಪರ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನು. ಹಿಂದೆ ಕಟ್ಟಕ್ಕೆ ಡೋರಿ ಹೇಳಿದರು, ಡೋರಿ ಹಾಕಿದ್ದೀನಿ ನಾನು. ಇವಾಗ ಇದಕ್ಕೆಲ್ಲ ನಾನು ಸೇಮ್ ಸ್ಯಾರಿ ಯಾವ ಕಲರ್ ಇದೆ, ಬ್ಲೌಸು ಅದೇ ಥರನೇ ಇದೆ. ಮತ್ತು ಇದೊಂದು ಸ್ಯಾರಿ. ಇದು ಬ್ಲೌಸ್. ಇದು ಕಸ್ಟಮರ್ ನಮಗೆ ಬ್ಲೌಸ್ ಮಾತ್ರ ಕೊಟ್ಟಿದ್ದರು. ಬ್ಲೂ ಕಲರ್. ಇದು ಬ್ಲೂ ಕಲರ್ಗೆ ಗೋಲ್ಡ್ ಕಲರಲ್ಲಿ ಸಣ್ಣದಾಗಿ ಡೋರಿ ಪೈಪಿಂಗ್ ಮಾಡಿದ್ದೀನಿ. ಫ್ರಂಟಲ್ಲೂ ಸಹ ಮಾಡಿದ್ದೀನಿ. ಸ್ಲೀವ್ ಲೆಂತ್ ಅವ್ರದ್ದು 10.5 ಇಂಚ್ ಇದೆ. ಆ ಸ್ಲೀವಲ್ಲಿ ಬಾರ್ಡ್ರ್ ಇರೋದ್ರಿಂದ ನೆಕ್ ಒಂದು ಪೈಪಿಂಗ್ ಮಾಡಿಕೊಡಿ ಅಂತ ಹೇಳಿದರು. ನೆಕ್ ಪೈಪಿಂಗ್ ಮಾಡಿದ್ದೀನಿ ನಾನು ಇವಾಗ ಅದಕ್ಕೆ. ಮತ್ತು ನೋಡಿ, ಇದು ಬ್ಲೂ ಕಲರು ಅಂದರೆ ನಾರ್ಮಲ್ ವಾಷೇಬಲ್ ಸ್ಯಾರಿ. ವಾಷೇಬಲ್ ಸ್ಯಾರಿಗೆ ಉಲ್ಟಾ ಇದೆ ಸ್ಯಾರಿ. ಅದು ಸೀದಾ ಈ ಥರ ಬರುತ್ತೆ ಸ್ಯಾರಿ. ಈ ಸ್ಯಾರಿಗೆ ವೈಟ್ ಬ್ಲೌಸ್ ಪೀಸ್ ಕೊಟ್ಟಿದ್ದರು. ಆ ಸ್ಯಾರಿಯಲ್ಲೇ ಬಂದಿತ್ತಂತೆ. ಅವರು ಅದಕ್ಕೆ ಲೇಸ್ ಹಾಕ್ಕೊಡಿ ಸಿಂಪಲ್ಲಾಗಿರೋದು ಅಂತಂದರು. ನಾನು ಈ ಥರ ಗೋಲ್ಡ್ ಕಲರಲ್ಲಿ ಲೇಸ್ ಹಾಕಿದ್ದೀನಿ. ಸ್ಲೀವ್ಗೆ ಡಿಸೈನ್ ಇರೋದ್ರಿಂದ ಫ್ರಂಟಿಗೆ ಬ್ಯಾಕಿಗೆ ಒಂದು ಲೇಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನಾನು. ಇವ್ರಿಗೇನು ಡೋರಿ ಏನು ಹಾಕಿಸ್ಕೊಡಲ್ಲ ಇವರು. ಬ್ಲೂ ಸ್ಯಾರಿಗೆ ವೈಟ್ ಬ್ಲೌಸ್ ಕೊಟ್ಟಿದ್ದಾರೆ ಇವರು. ನೋಡಿ, ಇದೊಂದು ಸ್ಯಾರಿ. ಇದು ನೋಡಿ ಯಾವ ಥರ ಬರ್ತಾಯಿದೆ ಬ್ಲೌಸ್ ಸ್ಟಿಚಸ್ಗಳು. ಸ್ವಲ್ಪ ಬ್ಲೌಸನ್ನು ಹಾಗೆ ತೊಗೊಂಡೋದ್ರು. ಇದು ನೋಡಿ, ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದರು. ಮತ್ತು ಇದು 2-3 ಕಲರು ಮಿಕ್ಸಿಂಗ್ ಇರೋದ್ರಿಂದ ಅದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿದ್ರು. ಅಂದರೆ ಬಾರ್ಡ್ರ್ ಯಾವ ಕಲರ್ ಇದೆಯೋ ಆ ಥರನೇ ಬ್ಲೌಸ್ ಕೊಟ್ಟಿದ್ರು ಅವ್ರ ಕಸ್ಟಮರು. ಸ್ಯಾರಿಲೂ ಸಹ ಅದೇ ಬಂದಿತ್ತು. ಇದು ಫಾಲೋ ಜಿಗ್ಜಾಗ್ ಎಲ್ಲ ಹಾಕ್ಸ್ಕೊಂಡಿದ್ರು.
ಇದೆಲ್ಲ ನಾರ್ಮಲ್ ಬ್ಲೌಸು, ಅಂದರೆ ಲೈನಿಂಗ್ ಬ್ಲೌಸ್ನ ಹೊಲಿಸ್ಕೊಂಡಿದ್ದಾರೆ ಇವರು. ಇದು ಕಟೋರಿ ಬ್ಲೌಸು. ಕಸ್ಟಮರ್ 3 ಬ್ಲೌಸ್ ಕೊಟ್ಟಿದ್ರು ಕಟೋರಿ. ಅಂದರೆ ಒಬ್ಬರಿಗೆ ಮಾಡಿಕೊಟ್ರೆ ಇನ್ನೊಬ್ಬರು ಹಂಗೆ, ಅವರು ಸ್ವಲ್ಪ ಹಿಂದಿಯವರು, ಅವರೇ ಕೊಟ್ಟಿದ್ರು 3 ಬ್ಲೌಸನ್ನು ಸಹ. ಸದ್ಯಕ್ಕೆ 2 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ, ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ನೋಡಿ ಯಾವ ಥರ ಬಂದಿದೆ ಬ್ಲೌಸ್ ಡಿಸೈನ್ಸು. ಈ ಸತಿ ಯಾವ ಥರ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.